ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗಲ್ಲಿ ಸಾಕ್ಷಾತ್ ಮಹಾವಿಷ್ಣುಗೆ ಹೇಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮಹಾವಿಷ್ಣುಗೆ ನಮಸ್ಕಾರ ಮಾಡೋದಕ್ಕೂ ಒಂದು ರೀತಿ ಇದೆ. ಇದು ಬರೀ ನಮಸ್ಕಾರ ಅಷ್ಟೇ, ನಮಸ್ಕಾರದ ಶ್ಲೋಕದ ಅರ್ಥನೂ ಸಹ ಹೇಳ್ತೀನಿ. ನೀವು ನಮಸ್ಕಾರ ಮಾಡೋದಕ್ಕೆ ಯಾವ ಶ್ಲೋಕನ ಉಪಯೋಗಿಸ್ಬೇಕು ಅಂದರೆ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃದ್ಧಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಈ ಶ್ಲೋಕನ ವಿಷ್ಣುಗೆ ನಮಸ್ಕಾರ ಮಾಡೋಕ್ಕೆ ಅಂತಲೇ ಹೇಳ್ತಾರೆ. ಬಟ್ ಇದರ ಅರ್ಥ ಏನು? ಅರ್ಥನ ತಿಳಿಸ್ತೀನಿ ನೋಡಿ. ಅತಿಶಯ ಶಾಂತಿ ಮೂರ್ತಿಯೇ, ಶೇಷಶಯನೇ, ಪದ್ಮನಾಭನೇ, ದೇವಾದಿದೇವತೆಗಳ ಒಡೆಯನೇ, ಜಗದೋದ್ಧಾರನೇ, ಆಕಾಶ ಸದೃಶ ಸರ್ವತ್ರ ವ್ಯಾಪಕನೇ, ನೀಲಮೇಘ ಶ್ಯಾಮನೇ, ಅತಿಶಯ ಸರ್ವಾಂಗ ಸುಂದರನೇ, ಯೋಗಿಗಳ ಧ್ಯಾನಕ್ಕೆ ಒಲಿಯುವವನೇ, ಲೋಕಗಳ ಲೋಕನಾಥನೇ, ಜನನ ಮರಣ ರೂಪಿ ಭಯ ನಾಶಕನೇ, ಶ್ರೀ ಲಕ್ಷ್ಮೀಪತಿಯೇ, ಕಮಲನಯನಾದ ವಿಷ್ಣುವೇ, ಪರಮಾತ್ಮನೇ, ನಿನಗೆ ನಾನು ಶಿರಸಾ ಪ್ರಣಾಮ ಮಾಡುತ್ತೇನೆ. ಈ ಶ್ಲೋಕದ ಅರ್ಥ: ಯಾರೇ ವಿಷ್ಣುವನ್ನ ಮನಸ್ಸಿಂದ ನಮಸ್ಕಾರ ಮಾಡೋರಿಗೆ ಈ ಶ್ಲೋಕನ ಹೇಳ್ಕೊಂಡ್ರೆ ಸಾಕು, ಸಾಕ್ಷಾತ್ ಮಹಾವಿಷ್ಣುವಿನ ಕೃಪೆ ನಿಮಗಿರುತ್ತೆ. ಹರೇ ಕೃಷ್ಣ. ರಾಧೆ ರಾಧೆ.